Yo, what's up, welcome back. This is Mr. Trend Insan. Pratap, ಹೇಗಿದ್ದಾರೆ ಎಲ್ಲರೂ? And I hope everyone is doing good. So, today's video is about the unsinkable Titanic ship, which got sunken within 2 days. Sank ಆಗಕ್ಕೆ ಸ್ಟಾರ್ಟ್ ಆಯಿತು 2 days ಅಲ್ಲಿ. ಸೊ RMS Titanic ಅದ್ರ ಪಬ್ಲಿಕೇಶನ್ ಮಾಡೋ ಟೈಮಲ್ಲಿ ಫುಲ್ ಅಡ್ವರ್ಟೈಸಲ್ಲೆಲ್ಲ ಅನ್ಸಿಂಕೇಬಲ್ ಅಂತಲೇ ತೋರಿಸಿದ್ದು. ಆ ಕಂಪ್ನಿ ಹೆಸರು ಬಂದು ವೈಟ್ ಸ್ಟಾರ್ ಲೈನ್, ಆ ಪ್ರೆಸಿಡೆಂಟ್ ಹೆಸರು ಬಂದು ಫ್ರಾಂಕ್ಲಿನ್ ಓಪನ್ ಪಬ್ಲಿಕ್ ಸ್ಪೀಚಲ್ಲಿ ದಿಸ್ ಇಸ್ ಅನ್ಸಿಂಕಬಲ್ ಶಿಪ್ ಅಂತ ಇಂಟ್ರೊಡ್ಯೂಸ್ ಮಾಡಿತ್ತು. It is 269 meters versus 53 meters height. This was the luxury cruises at past 1912. It had grand staircase of 2, heated swimming pool, Turkish bath, electric bath, a gym, a squat court, a restaurant that was 4, a barber shop that was 2, and a library too. ಈ ಶಿಪ್ತು ಸೌತ್ ಆಂಪ್ಟನ್ ಇಂಗ್ಲೆಂಡಿಂದ ನ್ಯೂಯಾರ್ಕ್ಗೆ ಹೋಗ್ತಿತ್ತು. ಈ ಶಿಪ್ಪಲ್ಲಿ ಆಲ್ ಕೈಂಡ್ ಆಫ್ ಪೀಪಲ್, ರಿಚ್, ಪುವರ್, ಟ್ರಾವೆಲಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅದರ್. ಅಟ್ 1912 ಆ ಶಿಪ್ದು ಕಾಸ್ಟ್ ಬಂದ್ಬಿಟ್ಟು ಅಪ್ರಾಕ್ಸ್ $7.5 million. ಅಟ್ 2020-24 ಅಟ್ ಪ್ರೆಸೆಂಟ್ ಇನ್ ಇನ್ಫ್ಲೂಯೆನ್ಸರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಪ್ರಾಕ್ಸ್ $400 million ಆಗುತ್ತೆ. ಅದನ್ನು IND ಕನ್ವರ್ಟ್ ಮಾಡಿದ್ರೆ 3030 crores. ಅಷ್ಟು ಕಾಸ್ಟ್ಲಿ ಕ್ರೂಸರ್ ಸ್ಯಾಂಕ್ ಇನ್ 2 days. ಆ ಟೈಮಲ್ಲಿ ಟ್ರಾವೆಲ್ ಮಾಡೋ ಟೈಮಲ್ಲಿ ಸ್ಯಾಂಕ್ ಆಯಿತು. ಬಟ್ ಅಮೌಂಟ್ ಡಸ್ ನಾಟ್ ಮ್ಯಾಟರ್ಸ್, ಹ್ಯೂಮನ್ ಮ್ಯಾಟರ್ಸ್. ಹ್ಯೂಮನ್ ಇದ್ರೇ ಅಮೌಂಟ್ ಬರೋದು, ಅದು ತಿಳ್ಕೊಳ್ಳಿ. ಸೊ ಲೈಫ್ಸ್ ವರ್ ಗಾನ್ ಅಟ್ ದಟ್ ಟೈಮ್. ನಮ್ಮ ಶಿಪ್ ಹೊರಟಿ ಅಪ್ರಾಕ್ಸ್ 30 to 35 hours ಆಗಿದೆ. ಅಲ್ಲಿ ಅಕ್ಕಪಕ್ಕ ಇರೋ ಶಿಪ್ಪು ರೇಡಿಯೋ ಸಿಗ್ನಲ್ಸಿಂದ ಇಲ್ಲಿ ಐಸ್ಬರ್ಗ್ ಇದೆ ಅಂತ ಹೇಳಿದೆ. ಅದು 2 to 3 times ಡಿವಿಯೇಷನ್ ತಗೊಂಡಿದೆ. ಆಮೇಲೆ ಅದು ಕಂಟಿನ್ಯೂಸ್ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು 25 knots ಅಂದರೆ 40 km/h ಅಲ್ಲಿ ಹೋಗಿದೆ. ಸೊ ಇಲ್ಲಿ ಮೇಜರ್ ಕಾನ್ಸೆಪ್ಟ್ ಪ್ಲೇ ಆಗಿದೆ ಐಸ್ಬರ್ಗ್. ಐಸ್ಬರ್ಗ್ ಏನಪ್ಪ ಅಂದರೆ ಇಟ್ ಈಸ್ ಅ ಫ್ಲೋಟಿಂಗ್ ಐಸ್ ಮೌಂಟೇನ್ ಆನ್ ದಿ ಸಿ. ಅಷ್ಟು ದೊಡ್ಡ ಮೌಂಟೇನ್ ಇರುತ್ತೆ, ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ತುಂಬ ದೊಡ್ಡದಿರುತ್ತೆ. ನಾರ್ಮಲ್ ಮೌಂಟೇನ್ ಹಿಂಗಿರುತ್ತೋ ನಮ್ಮ ಲ್ಯಾಂಡಲ್ಲಿ ಅಷ್ಟೇ ದೊಡ್ಡದಿರುತ್ತೆ. ಅದನ್ನು ಡಿವೈಡ್ ಮಾಡ್ತಾರೆ ಶಿಪ್ ಕಂಟ್ರೋಲ್ ಮಾಡೋ ಟೈಮಲ್ಲಿ, ಡಿವೈಡ್ ಮಾಡ್ತಾ ಹೋಗ್ತಿರ್ತಾರೆ. ಬಟ್ ಐಸ್ಬರ್ಗ್ ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ, ನೀವೇನು ನೋಡ್ತೀರಾ ಐಸ್ಬರ್ಗ್ನ ಸಿ ಮೇಲೆ ಅದ್ರ 90% ಕೆಳಗಡೆ ಇರುತ್ತೆ. ಅಂದರೆ 10% ಮಾತ್ರ ಕಾಣೋದು ಸಿ ಲೆವೆಲ್ ಮೇಲ್ಗಡೆ ಕಾಣೋದಷ್ಟೇ. 90% ಸಿ ಒಳಗಡೆ ಇರುತ್ತೆ. ಅಷ್ಟು ಲಾರ್ಜ್ ಇರುತ್ತೆ ಅದು, ಇಮ್ಯಾಜಿನ್ ಮಾಡ್ಕೊಳ್ಳಿ ಅದನ್ನು. ನೆಕ್ಸ್ಟ್ 7 more ವಾರ್ನಿಂಗ್ ಸಿಗುತ್ತೆ ಶಿಪ್ಪಿಗೆ. ಕ್ಯಾಪ್ಟನ್ ಸ್ಮಿತ್ ಆ್ಯಂಡ್ ದ ಕ್ರೂ ಮೆಂಬರ್ಸ್ ನೋಡಿ ಆಲ್ ದಿ ವಾರ್ನಿಂಗ್ಸ್ ಆಫ್ ದಿ ಐಸ್ಬರ್ಗ್. ಅಂದರೆ 7 ಐಸ್ಬರ್ಗ್ ವಾರ್ನಿಂಗ್ ಸಿಗುತ್ತೆ ಅವರಿಗೆ. ಅವರು ತಲೆ ಕೆಡ್ಸ್ಕೊಂಡಿರ ಕ್ರೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಶಿಪ್ನ. ಅಂದರೆ ಫಾಸ್ಟಾಗಿ ಹೋಗಿ ಸ್ಟಾರ್ಟ್ ಮಾಡಿದ್ರು. ಅಟ್ 40 km to 60 km/h ಅವ್ರು ಯಾವಾಗ ಕ್ರೂಸ್ ಮಾಡ್ತಿದ್ರು ಆ ನೈಟ್ ತುಂಬ ಪಿಚ್ ಡಾರ್ಕ್ ನೈಟ್ ಆಗಿತ್ತು. ಯಾಕಂದರೆ ಅವತ್ತು ಮೂನ್ ಲೈಟ್ ಇದ್ದಿರಲ್ಲ. ಆ ಡೇ ಬಂದ್ಬಿಟ್ಟು 14th of April 1912. ಶಿಪ್ಪಲ್ಲಿ ಒಂದು ಹೈಟ್ ಪಾಯಿಂಟಲ್ಲಿ ಒಂದು ಕ್ಯಾಬಿನ್ ಇರುತ್ತೆ, ಅದನ್ನ ಲುಕ್ಔಟ್ ಪಾಯಿಂಟ್ ಅಂತಾರೆ. ಅಲ್ಲಿ ಯಾರನ್ನಾರ ಹ್ಯೂಮನ್ಸ್ನ ಕೂರಿಸಿ ಅಬ್ಸರ್ವ್ ಮಾಡಕ್ಕೆ ಬಿಟ್ಟಿರ್ತಾರೆ, ಏನಾರ ಆಬ್ಸ್ಟಿಕಲ್ ಬರ್ತಿದ್ಯಾ ಅಂತ. ಆ ರಾತ್ರಿಯಲ್ಲಿ ತುಂಬ ಕೋಲ್ಡ್ ಇರುತ್ತೆ ಮತ್ತು ಪಿಚ್ ಡಾರ್ಕ್ ಇರುತ್ತೆ, ಫುಲ್ ಸರೌಂಡಿಂಗ್ ಡಾರ್ಕ್ ಇರುತ್ತೆ. ಬಟ್ ಇದಕ್ಕಿದ್ದಂಗೆ ಕ್ರೂ ಮೆಂಬರ್ಸ್ಗೆ ಒಂದೊಂದು ಐಸ್ಬರ್ಗ್ ಕಾಣುತ್ತೆ. ಐಸ್ಬರ್ಗ್ ತುಂಬ ಲಾರ್ಜ್ ಇದೆ. ಅವರು ಬೆಲ್ ಸೌಂಡ್ ಮಾಡಿಬಿಟ್ಟು ಕೆಳಗಡೆ ಕ್ರೂ ಮೆಂಬರ್ಸ್ಗೆ ಸಿಗ್ನಲ್ ಕೊಟ್ಟು ಅವರು ಫೋನ್ ಮಾಡಿ ಕ್ಯಾಪ್ಟನ್ಗೆ ಹೇಳ್ತಾರೆ. ಕ್ಯಾಪ್ಟನ್ ಫುಲ್ ಜೋರಾಗಿ ಕಿರ್ಚ್ಕೊಂಡು ಓಡೋಗಿ ಕ್ಯಾಪ್ಟನ್ ರೂಮ್ಗೆ ಶಿಪ್ನ ತಿರುಗಿಸ್ತಾರೆ. ಬಟ್ ಇಟ್ಸ್ ಟೈಮ್ ಔಟ್. ಶಿಪ್ ಆಲ್ರೆಡಿ ಕ್ರ್ಯಾಶ್ ಆಗೋಗುತ್ತೆ. ಇಲ್ಲಿ ಮಿಸ್ಕಮ್ಯುನಿಕೇಶನ್ ಆಗಿರುತ್ತೆ ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. Titanic left port in Southampton, England. Among her passengers were many of the wealthy and influential. The band played the gayest tunes and American ragtime dances. The time was 11:40. The iceberg grazed the right side of the ship. And all of a sudden she lifted up quickly. Everything that was movable was going through her. I didn't think it was serious because I didn't think it was possible. A big ship like that could sink.
ಸೊ ಇಲ್ಲಿ ಏನಾಗಿದೆ ಅಂದರೆ ಕಮ್ಯುನಿಕೇಷನ್ ಎರರ್ ಆಯಿತು. ಅಂದರೆ ಒಂದು ಏನು ಕನ್ವೆ ಮಾಡಬೇಕಾಗಿತ್ತು 3 to 4 times ಪರ್ಸೆಂಟ್ ಟು ಪರ್ಸೆಂಟ್ ಚೇಂಜ್ ಆಗಿದ್ದಕ್ಕೆ ಕಮ್ಯುನಿಕೇಷನ್ ಎರರ್ ಆಗೋಯ್ತು. ಅಂದರೆ ಅಲ್ಲಿ ಕ್ರೂ ಏನಾದರೂ ಲೆಫ್ಟ್ ಸೈಡ್ಗೆ ಬೋಟ್ನ ಟರ್ನ್ ಮಾಡಬೇಕು ಅಂತ, ಬಟ್ ಕಮ್ಯುನಿಕೇಟ್ ಆಗ್ತಾ ರೈಟ್ ಸೈಡ್ಗಂತ ಆಗೋಯ್ತು. ಒಂದು ಚೈನೀಸ್ ಗೇಮ್ ಇದೆ, ಆ ಗೇಮಲ್ಲೂ ಇದೇ ಥರ ಬರುತ್ತೆ. ನಾವೇನೋ ಒಂದು ವರ್ಡ್ ಹೇಳಿದರೆ ಅದು ಒಂದು 10 ಪೀಪಲ್ಸ್ ಆದಮೇಲೆ ಆ ವರ್ಡೇ ಬೇರೆ ಏನೋ ಆಗೋಗಿರುತ್ತೆ. ಅದೇ ಥರ ಆ ಶಿಪ್ಪಲ್ಲೂ ಆಗಿದೆ. ಸೊ ಅಲ್ಲಿ ರಾಂಗ್ ಡಿಸಿಷನ್ ತಗೊಂಡು ಶಿಪ್ನ ರಾಂಗ್ ಸೈಡ್ ಟರ್ನ್ ಮಾಡಿದ್ದಕ್ಕೆ ಸೀದಾ ಹೋಗಿ ಐಸ್ಬರ್ಗ್ಗೆ ಹಿಟ್ ಆಯಿತು. ಐಸ್ಬರ್ಗ್ದು ಸೈಜ್ ಬಂದ್ಬಿಟ್ಟು 200 into 400 feet, ತುಂಬ ಹೈಟ್ ಇತ್ತು ಅದು. ಮತ್ತು ಫ್ರಂಟ್ ಪಾರ್ಟ್ದು ಶಿಪ್ ಏನು ಕಾಣುತ್ತೋ ಅದು ಬೋ ಅಂತಾರೆ, ಮತ್ತು ಡೌನರ್ ಪಾರ್ಟ್ದು ಶಿಪ್ ಏನು ಕಾಣಿಸ್ತಿದ್ದೆವು ನೀರೊಳಗಡೆ ಇರೋದು ಅದನ್ನ ಕೀಲ್ ಅಂತಾರೆ. ಸೊ ಇದು ಶಿಪ್ಪು ಅಪ್ರಾಕ್ಸ್ 10 seconds ಗಂಟನು ಐಸ್ಬರ್ಗ್ ಜೊತೆ ಕ್ರ್ಯಾಶ್ ಆಗಿದೆ. ಮತ್ತು ಇದು ಹೈಟ್ ತುಂಬಾ ಜಾಸ್ತಿ ಇದೆ ಶಿಪ್ ಗಂಟನು. ಮತ್ತು ಇದು ಸೈಂಟಿಸ್ಟ್ ಏನು ಹೇಳೋದಂದ್ರೆ 1.5 ton ಗಂಟನು ವೆಯ್ಟ್ ಇದೆ ಐಸ್ಬರ್ಗ್ದು ಅಂತ. ನೋಡಿ ಇದು ಹೆಂಗೆ ಕ್ರ್ಯಾಶ್ ಆಗಿದೆ, ಫ್ರಂಟ್ ಪಾರ್ಟಿಗೆ ಕ್ರ್ಯಾಶ್ ಆಗಿದೆ ಇದು ಸರಿನಾ. ಶಿಪ್ ಆರ್ಕಿಟೆಕ್ಟ್ ಮತ್ತು ಕ್ಯಾಪ್ಟನ್ ಬಂದು ಪ್ಲಾನಿಂಗ್ ಎಲ್ಲ ನೋಡಿದಾಗ ಗೊತ್ತಾಯಿತು ಅವರಿಗೆ ಶಿಪ್ ಸಿಂಕ್ ಆಗುತ್ತೆ ಅಂತ. ಶಿಪ್ ಸಿಂಕ್ ಆಗ್ತಿದ್ದಂಗೆ ಫೈರ್ ಸಿಗ್ನಲ್ ಕೊಡೋಕ್ಕೆ ಶುರು ಹಚ್ಕೋತಾರೆ. ಸೊ ಅಕ್ಕಪಕ್ಕ ಇರೋ ಶಿಪ್ನ ಲೊಕೇಟ್ ಮಾಡ್ಕೊಂಡು ಹೆಲ್ಪ್ ಮಾಡೋಕ್ಕೆ ಬರಲಿ ಅಂತ. ಯಾಕೆ ಟೈಟಾನಿಕ್ ಅನ್ಸಿಂಕಬಲ್ ಅಂದರೆ ಟೈಟಾನಿಕ್ದು ಬೇಸ್ ಏನಿದೆಯೋ ಆ ಬೇಸ್ ಡಬಲ್ ಲೇಯರ್ ಆಗಿರುತ್ತೆ. ಕೆಳಗಡೆ ಬೇಸ್ ಮಾತ್ರ ಅದು ಒಂದು ಲೇಯರ್ ಹೊಡೆದೋದ್ರೆ ಇನ್ನೊಂದು ಲೇಯರ್ ಸೇಫ್ ಮಾಡುತ್ತೆ. ಬಟ್ ಟೈಟಾನಿಕ್ ಕ್ರ್ಯಾಶ್ ಆಗಿದ್ದು ಐಸ್ಬರ್ಗ್ ಸೈಡಲ್ಲಿ. ಸೊ ಸೈಡಲ್ಲಿ ಹಿಂಗೆ ಯಾವುದೇ ಡಬಲ್ ಬ್ಯಾರಿಯರ್ ಕೊಟ್ಟಿರಲಿಲ್ಲ, ಅಂದರೆ ಡಬಲ್ ಸೇಫ್ಟಿ ಲೆವೆಲ್ ಇರಲಿಲ್ಲ. ಸೊ ವಾಟರ್ ಎಂಟರ್ ಆಯಿತು. ಇವ್ಯಾಕ್ಯುಯೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ವುಮೆನ್ ಮತ್ತು ಚಿಲ್ಡ್ರನ್ಸ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ ಪಾಸ್ ಆಗೋಕ್ಕೆ. ಇಲ್ಲಿ ಮೆನ್ ಮಾತ್ರ ನೆಗ್ಲೆಕ್ಟ್ ಮಾಡ್ತಿರ್ತಾರೆ ಸಿಚುಯೇಷನ್ನ. ಈ ಟೈಮಲ್ಲಿ ಹಾಫ್ ಬೋಟ್ ಮಾತ್ರ ಹೋಗ್ತಿತ್ತು, ಅಂದರೆ 65 ಇರೋ ಕಡೆ ಜಸ್ಟ್ 28 people ಮಾತ್ರ ಹೋಗ್ತಿದ್ರು. ಈ ಟೈಮಲ್ಲಿ 1 AM ಅಲ್ಲಿ ಹಾಫ್ ಬೋಟ್ ಆಲ್ರೆಡಿ ಸ್ಯಾಂಕ್ ಆಗೋಗಿದೆ. It was chaotic. Everybody was crying, praying, trying to get into the few lifers that were left. No, it was pretty sad. ಹತ್ತತ್ರ 2 AM ಅಲ್ಲಿ ಶಿಪ್ ಅರ್ಧ ಭಾಗ ಆಗೋಯಿತು. ದಿ ಅನ್ಸಿಂಕಬಲ್ ಶಿಪ್ ಜಸ್ಟ್ 3 hours ಅಲ್ಲಿ ಸಿಂಕ್ ಆಗೋಯಿತು.
ಟೀಮಲ್ಲಿದ್ದರು ಇನ್ನು ಆ ಟೈಮಲ್ಲಿ ಅನ್ಸಿಂಕೇಬಲ್ ಶಿಪ್ ಇದು ಅಂತ ಆ ಇದರಲ್ಲಿದ್ದರು ಅವರೆಲ್ಲ ಅಲ್ಲೇ ಸತ್ತೋದ್ರು. ಬಟ್ ಯಾರು ಇನ್ನೂ ಸ್ವಿಮ್ಮಿಂಗ್ ಮಾಡೋಕ್ಕೆ ಬರ್ತಿತ್ತು ಅವರೆಲ್ಲ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡಿದಾಗ ವಾಟರ್ ಟೆಂಪ್ರೇಚರ್ ಅರೌಂಡ್ -2 ಡಿಗ್ರಿ ಸೆಲ್ಸಿಯಸ್ ಇತ್ತು. ಆ ಟೈಮಲ್ಲಿ ಅವ್ರಿಗೆ ಹೈಪೋಥರ್ಮಿಯಾ ಆಗಿ ಅಲ್ಲೇ ಡೆತ್ ಆಗಿದೆ. ಇನ್ನೊಂದು ಏನಪ್ಪ ಅಂದರೆ ಅವ್ರು ಯಾವಾಗ ಫೈರ್ ಕ್ರ್ಯಾಕರ್ ಬಸ್ಟ್ ಮಾಡಿದ್ರು ಪಕ್ಕದಲ್ಲಿ 37 ಕಿಲೋಮೀಟರ್ ದೂರದಲ್ಲೇ ಒಂದು ಶಿಪ್ ಇತ್ತು. ಬಟ್ ಅವ್ರು ರೆಸ್ಪಾಂಡ್ ಮಾಡಲಿಲ್ಲ. ಇನ್ನೊಂದು ಶಿಪ್ ರೇಡಿಯೋ ಕಮ್ಯುನಿಕೇಷನ್ಗೂ ಅವ್ರು ಸಿಕ್ಕಿಲ್ಲ. ಬಟ್ ಇನ್ನೊಂದು ಶಿಪ್ ಯಾವುದಿತ್ತು 117 ಕಿಲೋಮೀಟರ್ಸ್ ದೂರದಲ್ಲಿತ್ತು. ಆ ಶಿಪ್ ರೆಸ್ಪಾಂಡ್ ಮಾಡ್ತು. ಬಟ್ ಅವ್ರು ಅಲ್ಲಿಂದ ಈ ಸಿಚುವೇಶನ್ ಬರೋಕ್ಕೆ ಅಪ್ರಾಕ್ಸ್ 4 hours ಗಂಟನೂ ತಗೋತಿತ್ತು. ಅವರು ಬರೋಕ್ಕಾಗ್ತಿರಲಿಲ್ಲ. ಅವ್ರು ಟಾಪ್ ಸ್ಪೀಡಲ್ಲಿ ಬಂದರೂ ಬರೋಕ್ಕಾಗ್ತಿರಲಿಲ್ಲ. ಸೊ ದಿ ಟೈಟಾನಿಕ್ ವಾಸ್ ಕಂಪ್ಲೀಟ್ಲಿ ಸ್ಯಾಂಕನ್. ಯಾರ್ಯಾರು ಲೈಫ್ ಬೋಟ್ ಯೂಸ್ ಮಾಡ್ಕೊಂಡು ಹೋದ್ರೋ ಅವ್ರು ಮಾತ್ರ ಸೇಫ್ ಆಗಿದ್ದಾರೆ. ಅವ್ರ ಕ್ಲಿಪ್ಸು ನಮ್ಮ ವೀಡಿಯೋಸಲ್ಲಿ ನೋಡಿದ್ದೀರಾ. ಸೊ ಇದ್ರ ಪಾರ್ಟ್ 2 ಬೇಕಂದರೆ ಏನಕ್ಕೆ ಸ್ಯಾಂಕ್ ಆಯಿತು, ಕ್ಯಾಪ್ಟನ್ದು ಏನೇನು ಮಿಸ್ಟೇಕ್ ಇದೆ, ಅಕ್ಕಪಕ್ಕ ಶಿಪ್ ಏನಕ್ಕೆ ಕಮ್ಯುನಿಕೇಟ್ ಮಾಡಿಲ್ಲ, ಆ್ಯಕ್ಚುಲ್ ರೀಸನ್ ಏನು ಬೇಕಂದರೆ ಪಾರ್ಟ್ 2 ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹೊಡೀರಿ. ಆ್ಯಂಡ್ ತುಂಬ ಕಷ್ಟಪಟ್ಟಿರ್ತೀರಿ ಈ ವಿಡಿಯೋಗೆ. ಅಟ್ಲೀಸ್ಟ್ ಒಂದು ಲೈಕ್ ಆರ ಬೇಕೇ ಬೇಕಲ್ವಾ? ಲೈಕ್ ಮಾಡಿ ವಿಡಿಯೋಸ್ಗೆ. ಥ್ಯಾಂಕ್ ಯು ಗೈಸ್. Thank you so much for watching. Bye bye. Love you guys. Mostly I play